ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ಗೆ ಪರಿಷ್ಕೃತ ಡಿಪಿಆರ್ ಈಗ ರೆಡಿಯಾಗಿದೆ. ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ಗೆ ಪರಿಷ್ಕೃತವಾಗಿ ಡಿಪಿಆರ್ ಈಗ ರೆಡಿಯಾಗಿದೆ. ವನ್ಯಜೀವಿ ಮಂಡಳಿಯಿಂದ ಅನುಮತಿ ಮಾತ್ರ ಬಾಕಿ ಉಳ್ಕೊಂಡಿದೆ. ವನ್ಯಜೀವಿ ಮಂಡಳಿಯ ಕಂಟಕ ಹಾಗಿದ್ರೆ ನಿವಾರಣೆ ಆಗುತ್ತಾ? ಹುಬ್ಬಳ್ಳಿ ಅಂಕೋಲಾ ನಡುವಿನ 163 ಕಿಲೋಮೀಟರ್ ರೈಲ್ವೆ ಯೋಜನೆ ಇದಾಗಿದೆ. 18,424 ಕೋಟಿ ರೂಪಾಯಿ ಯೋಜನೆ ಸಿದ್ಧಪಡಿಸಿದೆ ಕೇಂದ್ರ. ಕರಾವಳಿ ಉತ್ತರ ಕರ್ನಾಟಕದ ಸಂಪರ್ಕ ಕೊಂಡಿಯಾಗಿದೆ ಈ ಯೋಜನೆ. ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಈ ಯೋಜನೆಗೆ ಅಡಿಗಲನ್ನ ಹಾಕಿದ್ರು. ದಶಕಗಳಿಂದ ಕಾಮಗಾರಿಯನ್ನ ಮುಂದೂಡ್ತಾ ಇದ್ದಂತಹ ಅಧಿಕಾರಿಗಳು ಈಗ ಎಲ್ಲವೂ ಕೂಡ ರೆಡಿಯಾಗಿದೆ. ಪರ್ಮಿಷನ್ ಮಾತ್ರ ಬಾಕಿ ಇರೋದು. ಪಶ್ಚಿಮ ಘಟ್ಟಗಳ ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಈಗ ವನ್ಯಜೀವಿಗಳ ಮೇಲಿನ ಪ್ರತಿಕೂಲ ಪರಿಣಾಮ ತಗ್ಗಿಸುವಂತಹ ನಿಟ್ಟಿನಲ್ಲಿ ಹೊಸ ಡಿಪಿಆರ್ ಅನ್ನ ರೆಡಿ ಮಾಡಲಾಗಿದೆ. ಹುಬ್ಬಳ್ಳಿ ಅಂಕೋಲಾ ರೈಲ್ವೆಗೆ ಮರುಜೀವ ಸಿಕ್ಕಂತಾಗಿದೆ. ಇಷ್ಟು ದಿನ ವನ್ಯಜೀವಿ ಮಂಡಳಿಯಿಂದ ಅನುಮತಿ ನಿರಾಕರಿಸಲಾಗ್ತಾ ಇತ್ತು. ಬಟ್ ಈಗ ಅನುಮತಿಯೊಂದೇ ಬಾಕಿ ಇರೋದು. ಯಾಕಂದ್ರೆ ಇದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ಗೆ ಪರಿಷ್ಕೃತ ಡಿಪಿಆರ್ ಈಗ ರೆಡಿಯಾಗಿದೆ. ಪರ್ಮಿಷನ್ ಅಷ್ಟೇ ಬಾಕಿ ಇರೋದು. ಸೊ ಹಾಗಾಗಿ ಇದರಿಂದ ಈ ಒಂದು ವನ್ಯಜೀವಿ ಮಂಡಳಿಯ ಕಂಟಕ ನಿವಾರಣೆ ಆಗುವ ಅನ್ನುವಂತಹ ಪ್ರಶ್ನೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಖಂಡಿತವಾಗಿಯೂ ಒಂದು ಸಕಾರಾತ್ಮಕ ಬೆಳವಣಿಗೆ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗೇನು ಹಿಂದೆ ಏನು ಡಿಪಿಆರ್ ರೆಡಿ ಮಾಡಲಾಗಿತ್ತು ಅದರಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ವು. ಅಂದ್ರೆ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬಂದಿತ್ತು. ಹೀಗಾಗಿ 163 ಕಿಲೋಮೀಟರ್ ವ್ಯಾಪ್ತಿನಲ್ಲಿ 58 ಸುರಂಗ ಮಾರ್ಗಗಳನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಜೊತೆಗೆ 47 ವಯಾಡಕ್ಟ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಮತ್ತು ಯೋಜನೆನ ಪರಿಷ್ಕೃತ ಅಂದ್ರೆ 18,424 ಕೋಟಿಗೆ ಒಂದು ಹೆಚ್ಚುವರಿ ಯೋಜನೆಯನ್ನು ರೂಪಿಸಲಾಗಿದೆ. ಮತ್ತು ಏನು ವನ್ಯಜೀವಿ ಸೂಕ್ಷ್ಮ ವನ್ಯಜೀವಿಗಳಿದಾವೆ ಅವುಗಳಿಗೆ ತೊಂದರೆ ಆಗದ ರೀತಿಯಲ್ಲಿನೇ ಈ ಒಂದು ಯೋಜನೆಯನ್ನು ರೂಪಿಸಲಾಗಿದೆ. ಹಾಗಾಗಿ ಈಗ ಎಲ್ಲವೂ ಸಹ ಅಡೆತಡೆಗಳು ಇದಕ್ಕೇನು ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಯೋಜನೆಗೇನು ಅಡೆತಡೆಗಳಿದ್ವು ಆ ಎಲ್ಲ ಅಡೆತಡೆಗಳು ನಿವಾರಣೆ ಆಗಿದ್ದಾವೆ. ಕೇವಲ ವನ್ಯಜೀವಿ ಮಂಡಳಿಯ ಅನುಮತಿ ಮಾತ್ರ ಬಾಕಿ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಏನು ಅರಣ್ಯ ಸಚಿವರು ಇರ್ಬೋದು ಮತ್ತು ಏನು ಉಳಿದವರಿಗೆ ಏನು ಮನವೊಲಿಕೆ ಮಾಡುವ ಮೂಲಕ ಆದಷ್ಟು ಬೇಗ ಇದಕ್ಕೆ ವನ್ಯಜೀವಿ ಮಂಡಳಿ ಅನುಮತಿ ಕೊಡಿಸುವಂತ ಕೆಲಸ ಮಾಡ್ತಾನೆ ಒಂದು ಮಾತನ್ನು ಹೇಳಿದರೆ. ಹಾಗಾಗಿ ಈ ಭಾಗದ ಜನ ಸಹ ಆಶಾಭಾವನ ಹೊಂದಿದ್ದಾರೆ. ಆದಷ್ಟು ಬೇಗ ಈ ಏನು ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕಕ್ಕೆ ದೊಡ್ಡ ಒಂದು ರೈಲ್ವೆ ಸಂಪರ್ಕದ ಯೋಜನೆ ಆಗುತ್ತೆ. ಅದು ಆದಷ್ಟು ಬೇಗ ಕಾರ್ಯಾರಂಭ ಆಗುತ್ತೆ ಮತ್ತು ಯೋಜನೆ 2030ಕ್ಕೆ ಪೂರ್ಣಗೊಳ್ಳಬೇಕಂತ ಏನು ಪ್ಲಾನ್ ಇದೆ ಅದ್ರ ಪ್ರಕಾರನೇ ಆಗುತ್ತನ್ನೋ ಒಂದು ವಿಶ್ವಾಸದಲ್ಲಿ ಈ ಭಾಗದ ಜನರು ಇದ್ದಾರೆ. ಚೈತ್ರ, ಅಂದ್ರೆ ಶಿವರಾಮ ಸುಂಡಿ, ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಈ ಯೋಜನೆಗೆ ಅಡಿಗಲನ್ನ ಹಾಕಿದ್ರು. ಅಂದ್ರೆ ದಶಕಗಳೇ ಕಳೆದು ಬಿಟ್ಟಿದೆ. ದಶಕಗಳಿಂದಲೂ ಕೂಡ ಕಾಮಗಾರಿಗೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಅಧಿಕಾರಿಗಳು. ಈಗ ಪಶ್ಚಿಮ ಘಟ್ಟಗಳ ಪರಿಸರಕ್ಕೆ ಹಾನಿ ಆಗದಂತೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡು ಇದಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ಮುಂದಾಗಿದೆ? ಚೈತ್ರ, ಇಲ್ಲೇನಂದ್ರೆ ಮುಖ್ಯವಾಗಿ ಸಮಸ್ಯೆ ಆಗಿದ್ದಂದ್ರೆ ಈಗೇನು ಅರಣ್ಯ ಇದೆ ಈ ಮತ್ತು ಅರಣ್ಯದಲ್ಲಿರುವಂತಹ ಸೂಕ್ಷ್ಮ ವನ್ಯಜೀವಿಗಳು ಅಂದ್ರೆ ಹುಲಿ ಇರ್ಬೋದು, ಚಿರತೆ ಇರ್ಬೋದು ಮತ್ತು ಅಲ್ಲೇನು ಕಾಡಿನಲ್ಲಿ ಇರುವಂತಹ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು. ಯಾಕಂದ್ರೆ 500ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಒಂದು ರೈಲ್ವೆ ಲೈನ್ ಹೋಗುತ್ತೆ. ಡಬಲ್ ರೈಲ್ವೆ ಲೈನು. ಹಾಗಾಗಿ ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪರಿಸರವಾದಿಗಳು ಹೋರಾಟ ಮಾಡಿದ್ರು, ವಿರೋಧ ಮಾಡಿದ್ರು. ಆ ಹಿನ್ನೆಲೆಯಲ್ಲಿನೇ ವನ್ಯಜೀವಿ ಮಂಡಳಿ ಸಹ ಅನುಮತಿ ಕೊಟ್ಟಿರಲಿಲ್ಲ. ಹಾಗಾಗಿ ಈಗೇನಂದ್ರೆ ಪರಿಷ್ಕೃತ ಯೋಜನೆ ಅಂದ್ರೆ ಈಗೇನು 163 ಕಿಲೋಮೀಟರ್ ಇದೆ. 50ಕ್ಕೂ ಹೆಚ್ಚು ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಸುರಂಗ ಮಾರ್ಗಗಳನ್ನು ಕೊರಿಯಲಾಗ್ತಾ ಇದೆ. ಅಂದ್ರೆ ಎಲ್ಲೂ ಸಹ ವನ್ಯಜೀವಿ ಮಂಡಳಿಗೆ ಹಾನಿ ಆಗ್ತಾ ಇಲ್ಲ. ಜೊತೆಗೆ 47 ವಯಾಡಕ್ಟ್ಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇವೆರಡನ್ನು ಮಾಡೋದ್ರಿಂದಾಗಿ ವನ್ಯಜೀವಿಗಳಿದಾವೆ ಅಲ್ಲಿ ರೈಲ್ವೆ ಕ್ರಾಸ್ ಹಳ್ಳಿ ಕ್ರಾಸ್ ಮಾಡುವಂತ ಪರಿಸ್ಥಿತಿ ಬರಲ್ಲ. ಸುರಂಗ ಮಾರ್ಗ ಇರೋದ್ರಿಂದಾಗಿ ಅಲ್ಲಿ ಕಾಡಿನಲ್ಲೇ ಆರಾಮಾಗಿ ಅಂದ್ರೆ ಅವುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಯೋಜನೆ ರೂಪಿಸಲಾಗಿದೆ. ಹಾಗಾಗಿನೇ ಈಗೇನು ಆ ಯೋಜನೆಗೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಮತ್ತು ಆದಷ್ಟು ಬೇಗ ಶೀಘ್ರದಲ್ಲಿನೇ ಅನುಷ್ಠಾನ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ವ್ಯಕ್ತವಾಗ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಡೀಟೇಲ್ಸ್ಗೆ.